ಗುರು 2027 ವರ್ಲ್ಡ್ ಕಪ್ ನಮ್ಮ ಇಂಡಿಯಾದವರು ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ತಯಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಾರೆ 2027 ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದ ನಡೀತಾ ಇರೋ ಕಾರಣದಿಂದ ನ್ಯೂಜಿಲೆಂಡ್ಗೆ ನಮ್ಮ ಇಂಡಿಯಾದವ್ರದ್ದು ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಯಾಕೆಂತೇಳಿ ಆ ರೀತಿ ಪರ್ಫಾರ್ಮೆನ್ಸ್ನ ಕೊಡಬೇಕಾಗುತ್ತೆ. ಇರುವಂಥ ಮ್ಯಾಚಸ್ಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 2027 ವರ್ಲ್ಡ್ ಕಪ್ ನಾವು ಗೆಲ್ಲಬೇಕಾಗುತ್ತೆ. ಯಾಕಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅದೇ ಅವ್ರ ಇಂಟರ್ನ್ಯಾಷನಲ್ ಕೆರಿಯರ್ ಎಂಡ್ ಆಗ್ಬೋದು ಅಂತ ಹೇಳ್ಬೋದು. ಅಪ್ಡೇಟ್ ಏನಂತ ನೋಡ್ಕೊಬರೋಣ ಬನ್ನಿ. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು, ನ್ಯೂಜಿಲೆಂಡ್ಗೆ ನಮ್ಮ ಇಂಡಿಯಾದವ್ರ ಟೀಮ್ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಇಂಡಿಯಾದವರು T20 5 ಪಂದ್ಯ ಮತ್ತು ODI 5 ಪಂದ್ಯ, ಟೆಸ್ಟ್ 2 ಪಂದ್ಯ ಆಡಕ್ಕೆ ಹೋಗ್ತಿದ್ದಾರೆ ನ್ಯೂಜಿಲೆಂಡ್ಗೆ ಅಂತ ಹೇಳ್ಬೋದು. 6 ವರ್ಷಗಳ ನಂತರ ನಮ್ಮ ಟೀಮ್ ಇಂಡಿಯಾದವರು ನ್ಯೂಜಿಲೆಂಡ್ಗೆ ಟ್ರಾವೆಲ್ ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ, ನಮ್ಮ ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ನ್ಯೂಜಿಲೆಂಡ್ ಅವರು ಟೆಸ್ಟಲ್ಲಿ ಸೋಲಿಸಿದ್ದಾರೆ, ODIಯಲ್ಲಿ ಸೋಲಿಸಿದ್ದಾರೆ. ನಮ್ಮ ಇಂಡಿಯಾದ ಯಾವ ಥರಲ್ಲಪ್ಪ ಅಪ್ಪರ್ ಹ್ಯಾಂಡ್ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ನಿಮಗೆ T20 ಇದೆ ಅಂತ ಹೇಳ್ಬೋದು. T20 ನಮ್ಮ ಇಂಡಿಯಾನ ಬೀಟ್ ಮಾಡೋಕ್ಕೆ ಯಾವುದೇ ಒಂದು ಟೀಮ್ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ 2 ಸತಿ ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ನಾವು. ಅದಕ್ಕೋಸ್ಕರ ನಮ್ದು ಅಪ್ಪರ್ ಹ್ಯಾಂಡ್ ಇದೆ. T20ಯಲ್ಲಿ ODIಯಲ್ಲಿ ಅಂತೂ ಸಖತ್ ಫೈಟ್ ಕೊಡುವಂಥ ತಂಡ ಅಂತ ಹೇಳ್ಬೋದು. ನಿಮಗೆ ನ್ಯೂಜಿಲೆಂಡ್ ತಂಡ ಅಂತ ಹೇಳ್ಬೋದು. ಕೇನ್ ವಿಲಿಯಮ್ಸನ್ ಆಗಿರ್ಬೋದು, ಡ್ಯಾರೆಲ್ ಮಿಚೆಲ್ ಆಗಿರ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾರೆ. ಟ್ರೆಂಟ್ ಬೋಲ್ಟ್ ಇಲ್ಲ ಅವ್ರ ಕಡೆ, ಅದೊಂದು ಅವ್ರಿಗೆ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ODI ವರ್ಲ್ಡ್ ಕಪ್ ಅವ್ರನ್ನ ಪ್ರಿಪ್ರೇಷನ್ಗೆ ಅವ್ರನ್ನ ಕರ್ಸೋದು ನ್ಯೂಜಿಲೆಂಡ್ ಟೀಮ್ ಅವರು. ಹೇಳೋಕ್ಕಾಗಲ್ಲ, ಟೆಸ್ಟ್ ಅಂತೂ ಆಡಲ್ಲ ಇಲ್ಲಿ ಟ್ರೆಂಟ್ ಬೋಲ್ಟ್ ಅವರು ಅಂತ ಹೇಳ್ಬೋದು. ಇನ್ನು ಟೆಸ್ಟು ಮ್ಯಾಚ್ಗಳಿಗೆ ಸಖತ್ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಸೋತಿರೋ ಕಾರಣದಿಂದ ಮತ್ತು ಆಸ್ಟ್ರೇಲಿಯಾದವರು ಕೂಡ ಬರ್ತಾರೆ 2027 ನಮ್ಮ ಇಂಡಿಯಾಗೆ. ಈಗ ಅಕ್ಟೋಬರ್ ನಡೀತಾರಂತ ನಮಗೆ ಇಂಡಿಯಾಗೆ ವರ್ಲ್ಡ್ ಕಪ್ ಪ್ರಿಪರೇಷನ್ ಅಂತೂ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವ್ರಿಗೆ. ಯಾಕೆಂತ ಹೇಳಿದ್ರೆ ಅವರು ಇನ್ನು T20 ಕ್ರಿಕೆಟ್ ಅಂತೂ ಆಡೋದು, ನೆಕ್ಸ್ಟ್ ಇನ್ನು IPLಗೆ ಅವ್ರು ಕಾಣಿಸ್ಕೊಳ್ಳೋದು. ಅದು ಬಿಟ್ಟರೆ ODI ಮ್ಯಾಚಸ್ಗಳು ಮಾತ್ರ ಇಲ್ಲಿ ನಮ್ಮ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಕಾಣಿಸ್ಕೊಳ್ತಾರೆ. ಅದಕ್ಕೆ ಅತಿ ಹೆಚ್ಚು ಮ್ಯಾಚ್ಗಳನ್ನ ODI ಮೇಲೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ 2027 ವರ್ಲ್ಡ್ ಕಪ್ಗೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಷ್ಟು ಮ್ಯಾಚ್ಗಳನ್ನ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಿಮಗೆ ಸೌತ್ ಆಫ್ರಿಕಾದಲ್ಲಿ ಹೋಗಿ ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟು ಈಸಿ ಆಗುತ್ತೆ. ಅಷ್ಟು ಈಸಿ ಇರಲ್ಲ ನಿಮಗೆ ಸೌತ್ ಆಫ್ರಿಕಾದಲ್ಲಿ ಬ್ಯಾಟಿಂಗ್ ಆಡೋ, ರನ್ ಸ್ಕೋರ್ ಮಾಡೋದು. ನಮ್ಮ ಇಂಡಿಯಾದವರು ಟೆಸ್ಟ್ ಬೌಲಿಂಗ್ ಮಾಡಿದಾಗ ನೋಡಿರ್ಬೋದು ನಿಮ್ಗೆ ಆಲ್ಮೋಸ್ಟ್ 150ಗೆ ಆಲ್ಮೋಸ್ಟ್ 60-70 ರನ್ಸ್ಗೆ ಆಲ್ ಔಟ್ ಮಾಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರ ಬೆಂಕಿ ಬೌಲಿಂಗ್ ಮತ್ತು ಬುಮ್ರಾ ಅವರ ಸಖತ್ತಾದಂಥ ಬೌಲಿಂಗಿಂದ ಸಖತ್ತಾಗಿ ತತ್ತರಿಸಿ ಹೋಗಿದ್ರು ಸೌತ್ ಆಫ್ರಿಕಾದವರು ಅಂತ ಹೇಳ್ಬೋದು. ಅದೇ ರೀತಿಯಾದಂಥ ಬೆಂಕಿ ಪೇಸು ಮತ್ತು ಬೌನ್ಸ್ ಇರುವಂಥ ಪಿಚ್ಚು ನಿಮಗೆ ಸೌತ್ ಆಫ್ರಿಕಾ ಪಿಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಬೌನ್ಸ್ ಇರುತ್ತೆ ಮತ್ತು ಸ್ವಿಂಗ್ ಕೂಡ ಇರುತ್ತೆ. ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಅಡಾಪ್ಟ್ ಆಗ್ತಾರೆ, ಅಲ್ಲಿ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳೋದು. ಆ ಥರ ಕ್ಯಾಟಗರಿಯಲ್ಲಿ ಬರ್ತಾರೆ ನಿಮಗೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಅದಕ್ಕೋಸ್ಕರ ಅವರು ಎಷ್ಟು ಪ್ರಾಕ್ಟೀಸ್ ಮ್ಯಾಚ್ ಸಿಗುತ್ತೆ ಅಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಈಗ ಅಪ್ಡೇಟ್ ಆಗಿರುವಂಥ ನಿಮಗೆ ಅಪ್ಡೇಟ್ ಏನಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.